ಬಜಾಜ್ ಕ್ಯೂಟ್ ವಾಟರ್ ಸರ್ವಿಸ್ ಹೆಂಗ್ ಮಾಡ್ತಾರೆ, ಪ್ರೈಸ್ ಎಷ್ಟು, ಏನೇನ್ ಡೀಸೆಲ್ ಹಾಕ್ತಾರ, ವಾಟರ್ ಅಲ್ಲೇ ಮಾಡ್ತಾರ ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಫುಲ್ ಅಧ್ವಾನ ಆಗ್ಬಿಟ್ಟಿದೆ. ಅವರು ಕ್ಲೀನ್ ಮಾಡಿದ್ಮೇಲೆ ಯಾವ ತರ ಬರುತ್ತೆ ಅನ್ಬಿಟ್ಟು ನೋಡೋಣ. ಬಂದಿರೋದು ವಾಟರ್ ಸರ್ವಿಸ್ ಇವಾಗ ಹೆಂಗ್ ಮಾಡ್ತಾರ ಅಂತ ತೋರಿಸ್ತೀನಿ. ಗಾಡಿ ಕಂಡೀಷನ್ ಈ ತರ ಐತೆ. ಫುಲ್ಲು ಗಲೀಜ್ ಆಗ್ಬಿಟ್ಟಿದೆ. ಗಾಡಿ ಕಂಡೀಷನ್ ಇಲ್ಲ, ಫುಲ್ಲು ಗಲೀಜ್ ಅಂದ್ರೆ ಗಲೀಜ್ ಆಗ್ಬಿಟ್ಟಿದೆ. ಹ್ಯಾಂಡ್ ಬ್ರೇಕ್ ಲೆಫ್ಟ್ ಸೈಡ್ ಎಷ್ಟು ಗಲೀಜ್ ಆಗಿದೆ ಅಂದ್ರೆ ಫುಲ್ಲು ಮೊನ್ನೆ ಅದೇ. ಇವಾಗ ನೋಡ್ಬೇಕು ಯಾವ ತರ ಕ್ಲೀನ್ ಮಾಡ್ತಾರೆ ಅಂದ್ಬಿಟ್ಟು. ಒಳಗಡೆನು ಯಾವ ತರ ಇದೆ ಅಂದ್ರೆ ಮಣ್ಣು ಇಷ್ಟು ಗಲೀಜು. ಇವಾಗ ನೋಡೋಣ ಯಾವ ತರ ಕ್ಲೀನ್ ಮಾಡ್ತಾರಂತ. ಇದು ಬಂದ್ಬಿಟ್ಟು ಟೋಗೂರಲ್ಲಿರೋದು, ಮಸ್ತಾಗಿ ಮಾಡ್ತಾರೆ. ನಾನು ಮುಂಚೆ ಆಟೋನು ಇಲ್ಲೇ ಮಾಡಿಸ್ತಾ ಇದ್ದು. ಫುಲ್ ಆಗಿ ಮಸ್ತಾಗಿ ಏರ್ ಹೊಡಿತವ್ರೆ. ಈ ತರ ಏರ್ ಹೊಡೆದ್ರೆ ಫುಲ್ ಹೋಗ್ಬಿಡುತ್ತೆ. ಇನ್ನ ಕ್ಲೀನ್ ಆಗುತ್ತೆ. ಮಸ್ತಾಗಿ ವ್ಯಾಕ್ಯೂಮ್ ಹಾಕ್ಬಿಟ್ಟು ಇಲ್ಲಿರೋ ಮಣ್ಣೆಲ್ಲ ಎಳಿತಾ ಇದಾರೆ ಮಸ್ತಾಗಿ. ನೋಡಿ ಈ ತರ ಮಸ್ತಾಗಿ ಹೋಗ್ಬಿಡುತ್ತೆ. ನೋಡಿ ಇವಾಗ ಹೆಂಗ್ ಗಲೀಜ್ ಆಗಿದೆ, ಎಷ್ಟು ಕ್ಲೀನ್ ಆಗುತ್ತೆ ಅಂತಂದ್ರೆ. ಇಷ್ಟೊಂದು ಗಲೀಜ್ ಆಗಿದೆ. ಇವಾಗ ವ್ಯಾಕ್ಯೂಮ್ ಹಾಕ್ಬಿಟ್ಟು ಮಸ್ತಾಗಿ ಎಳಿತಾರೆ. ಇದೆಲ್ಲ ಫುಲ್ಲು ಮಸ್ತಾಗಿ ಕ್ಲೀನ್ ಆಗ್ತಾ ಇದೆ. ವ್ಯಾಕ್ಯೂಮ್ ಅಲ್ಲಿ ಎಳೆದ್ಬೇಕಾಗ್ತಾರೆ. ಈಗ ಒಳಗೆಲ್ಲ ಸ್ಕ್ವೀಸ್ ಮಾಡಾಯ್ತು. ಇವಾಗ ಮ್ಯಾಟ್ಗಳೆಲ್ಲ ತಂದಿದ್ದಾರೆ ತೊಳಿಯಕ್ಕೆ. ಎಷ್ಟು ಗಲೀಜ್ ಆಗಿದೆ ಅಂದ್ರೆ ಮ್ಯಾಟ್ಗಳು. ಇವಾಗ ನನ್ನ ಗಾಡಿನ ತಗೊಂಡೋಗಿ ಇದ್ರ ಮೇಲೆ ಹಾಕ್ತಾರೆ. ಸೇಮ್ ಕಾರ್ ತರ ಕೆಳಗಡೆ ಎಲ್ಲ ಮಸ್ತಾಗಿ ವಾಶ್ ಮಾಡ್ತಾರೆ. ಹಿಂಗ್ ಹೋಗುತ್ತೆ. ಇವಾಗ ಹೋಗ್ತಾ ಇದೆ ನಮ್ಮ ಗಾಡಿ ರ್ಯಾಂಪ್ ಮೇಲೆ. ಇವಾಗ ಕ್ಲೀನ್ ಮಾಡಕ್ ಈಸಿ ಆಯ್ತದೆ ನೋಡಿ. ಹೋಗ್ಲಿ ಜಿ ಅಂತ ಹೋಗ್ಲಿ, ಹಂಗೆ ಬೀಳೋದ್ ಬೇಡ. ಜಿ ಅಂತ ಹೋಗ್ಲಿ, ಆಮೇಲೆ ಹಳ್ಳಕ್ ಬಿದ್ಬಿಡುತ್ತೆ. ಆಮೇಲೆ ಈಗ್ಲೇ ಹಳ್ಳದಲ್ಲೇ ಇದೀನಿ ನಾನು. ಜಿ ಹತ್ತು ಬಿಡ್ತು. ಹತ್ತೇ ಬಿಡ್ತು. ಫೈನಲಿ ನಾದಿ ಹತ್ತೇ ಬಿಡ್ತು ಅಷ್ಟೇ. ಇವಾಗ ಮಸ್ತಾಗಿ ವಾಶ್ ಮಾಡ್ತಾರೆ. ಕೆಳಗಡೆ ಏನ್ ಹೊಡಿತಾ ಇರೋದಂದ್ರೆ ಇವರು ಡೀಸೆಲ್. ನಾನು ಡೀಸೆಲ್ ವಾಶ್ ಮಾಡಿಸ್ತಾ ಇದ್ದೀನಿ. ಡೀಸೆಲ್ ವಾಶ್ 50 ರೂಪೀಸ್ ಎಕ್ಸ್ಟ್ರಾ ತಗೊಂತಾರೆ. ನೋಡಿ ಫುಲ್ ಆಗಿ ಡೀಸೆಲ್ ಹೊಡಿತಾರೆ. ನೋಡಿ ಇದು ಡೀಸೆಲ್ ಮಸ್ತಾಗಿ ಹೊಡಿತಾ ಇದಾರೆ. ಹಂಗೆ ಕೆಳಗಡೆ ಎಲ್ಲ ಪಳ ಅನ್ಬೇಕು. ಫುಲ್ಲು ಹೊಗೆ ತರಾನೇ ಬಂದ್ಬಿಡ್ತು ಡೀಸೆಲ್ ಹೊಡೆದಿರೋದಕ್ಕೆ. ನೋಡಿ ಮಸ್ತಾಗಿ ಇಂಜಿನ್ ಅಲ್ಲೂ ಹೊಡಿತಾ ಇದಾರೆ. ಫೈನಲಿ ತುಂಬಾ ಹೊತ್ತಾದ್ಮೇಲೆ ಇವಾಗ ನೀರ್ ಹೊಡಿತಾ ಇದಾರೆ ಡೀಸೆಲ್ ಹೊಡೆದಿದ್ದ ಜಾಗಕ್ಕೆ. ಈಗ ಸುಮಾರು 1 ಅವರ್ ಬಿಟ್ಟಿದ್ರು, ಇವಾಗ ಹೊಡಿತಾ ಇದಾರೆ. ಯಾಕಂದ್ರೆ ಚೆನ್ನಾಗ ಬರುತ್ತೆ. ಇದು ಫಸ್ಟ್ ರೌಂಡ್ ಹೊಡಿತಾ ಇರೋದು ವಾಟರು. ಮತ್ತೆ ಇದ್ರ ಮೇಲೆ ಫೋಮ್ ಹಾಕ್ತಾರೆ. ಅದಾದ್ಮೇಲೆ ಮತ್ತೆ ಇನ್ನೊಂದು ರೌಂಡ್ ವಾಟರ್ ಬರುತ್ತೆ. ತೋರಿಸ್ತೀನಿ ನೋಡಿ ನಾನು. ಇವಾಗ ಮಸ್ತಾಗಿ ಫೋಮ್ ಹೊಡಿತಾ ಇದಾರೆ. ನೊರೆ ಫುಲ್ಲು ಒಂಥರ ಸಕ್ಕದಾಗಿ ಕಾಣುತ್ತೆ. ನೋಡಿವಿ, ಸಕ್ಕದಾಗಿ ಕಾಣ್ತಾ ಇದೆ. ಇದೆ ಹಿಂಗೆ ಇರ್ಬೇಕು ಗಾಡಿ. ವೈಟ್ ಕಲರು ಲುಕ್ ಮಸ್ತಾಗಿ ಕಾಣ್ತಾ ಇದೆ. ಒಂಥರ ಆಲ್ಟ್ರೇಷನ್ ಮಾಡಿಫಿಕೇಶನ್ ಸಕ್ಕದಾಗಿದೆ ಇದು. ಇನ್ನ ಸ್ವಲ್ಪ ಹೊತ್ತು ಬಿಡ್ತಾರೆ ಇದನ್ನ. ಇವಾಗ ಅದೆಲ್ಲ ಹಾಕಿದ್ಮೇಲೆ ಮತ್ತೆ ಇವರೇ ಬಟ್ಟೆಯಲ್ಲಿ ಫುಲ್ಲು ಕ್ಲೀನ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಫೈನಲ್ ರೌಂಡು. ಫುಲ್ಲು ನೊರೆ ಎಲ್ಲ ಫುಲ್ಲು ಬಂದ್ಬಿಡುತ್ತೆ. ಸಕ್ಕತ್ತಾಗಿ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಕ್ಲೀನ್ ಆಯ್ತು. ಒಂಥರ ಹೊಸ ಗಾಡಿ ತರ ಕಾಣ್ತಾ ಇದೆ. ಇವಾಗ ಸಕ್ಕತ್ತಾಗಿ ಮಾಡಿದ್ದಾರೆ. ಖುಷಿ ಆಯ್ತು. ಇನ್ನ ಒರೆಸ್ತಾರೆ, ಇನ್ನ ಖುಷಿ ಆಗುತ್ತೆ. ಅದಾದ್ಮೇಲೆ ಲೈಟಾಗೆ ಪಾಲಿಶ್ ಹೊಡಿತಾರೆ, ಇನ್ನ ಖುಷಿ ಆಗುತ್ತೆ. ನೋಡಿ ಪ್ರೈಸು ಇಲ್ಲಿ ಹಾಕಿದ್ದಾರೆ ಇವರು. ಸರ್ವಿಸ್ ಚಾರ್ಜಸ್ ಅಂದ್ಬಿಟ್ಟು ಇದೆ. ಅಷ್ಟು ಕ್ಲೀನಾಗಿ ವಾಶ್ ಮಾಡಿದ್ದಾರೆ. ಹೊಸ ಗಾಡಿ ತರ ಕಾಣ್ತಾ ಇದೆ ಇವಾಗ ಅಲ್ವಾ. ಇವೆಲ್ಲ ವರ್ಷದ ಮೇಲೆ
ಆಮೇಲೆ ಫುಲ್ ವಿಡಿಯೋ ತೋರಿಸ್ತೀನಿ. ಇದು ಇರೋದು ಬಂದ್ಬಿಟ್ಟು ದೊಡ್ಡ ತೋಗೂರಲ್ಲಿ, SK ಅಸ್ಟ್ರಾ ಆಪೋಸಿಟ್ ಎಕ್ಸಾಕ್ಟ್. ನಾನು ಯಾವಾಗೂ ಇಲ್ಲೇ ಬಂದೆ ಸರ್ವಿಸ್ ಮಾಡಿಸೋದು, ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಫೈನಲಿ ವಾಶ್ ಆಗ್ಬಿಡ್ತು. ಇವಾಗ ರಿವರ್ಸ್ ತಗೊಂಬಂದ್ಬಿಟ್ಟು ಸೈಡ್ಗೆ ಹಾಕ್ತಾರೆ. ಸೈಡ್ಗೆ ಹಾಕ್ಬಿಟ್ಟು ಮತ್ತೆ ಫುಲ್ ಆಗಿ ಒರೆಸ್ತಾರೆ ಇದನ್ನ. ನೋಡಿ ಎಷ್ಟು ಕ್ಲೀನ್ ಆಗಿದೆ ಇವಾಗ. ನೋಡಿ ಸಖತ್ತಾಗಿದೆ. ಹೋಗ್ಲಿ 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 ಹೋಗ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗಾಡಿ ಮಾತ್ರ. ಇವಾಗ ಹೊಸ ಗಾಡಿ ತರ ಕಾಣ್ತಾ ಇದೆ, ಮಣ್ಣು ಎಲ್ಲೂ ಕಾಣ್ತಾ ಇಲ್ಲ. ನೋಡಿ ಹುಡ್ಗ ಆಲ್ರೆಡಿ ನಿಂತಿದ್ದಾನೆ ಒರ್ಸಕ್ಕೆ. ಇವ್ರು ತಗೊಂಡೋಗಿ ಗಾಡಿನಲ್ಲಿ ಹಾಕ್ತಾರೆ, ಅವನು ಒರೆಸ್ತಾನೆ ಮಾನವ್. ನೋಡಿ ವಾವ್, ಖುಷಿ ಆಗ್ತಾ ಇದೆ. ಹೋಗಿ ಗಾಡಿಗೆ ಮುತ್ತು ಕೊಟ್ಬಿಡೋಣ ಅನಿಸ್ತೈತೆ, ಆದ್ರೂ ಕೊಟ್ಬಿಡ್ತೀನಿ, ನನ್ನ ಗಾಡಿ ಅಲ್ವಾ, ಕೊಟ್ಬಿಡ್ತೀನಿ, ಅದ್ರಲ್ಲಿ ಏನೈತೆ. ನೋಡಿ ಈಗ ಫುಲ್ಲು ಒರೆಸಿದ ತಕ್ಷಣ, ಒರೆಸಾದ್ಮೇಲೆ ಫುಲ್ ಫಿನಿಶಿಂಗ್ ವಿಡಿಯೋ ಮತ್ತೆ ಮಾಡ್ತೀನಿ. ಹುಡುಗರು ಮಸ್ತಾಗಿ ಒರೆಸ್ತವ್ರೆ, ನಾವು ಒರೆಸೋ ಅವಶ್ಯಕತೆನೇ ಇಲ್ಲ, ಸಖತ್ತಾಗಿ ಒರೆಸ್ತಾರೆ. ನೋಡಿ ಆಚೆ ಒಳಗೆ ಎಲ್ಲ ಕಡೆ ಒರೆಸ್ತಾರೆ, ಕ್ಲೀನಾಗಿ ಒರೆಸ್ಕೊಡ್ತಾರೆ. ಖುಷಿ ಆಗುತ್ತೆ ಒಟ್ನಲ್ಲಿ. ಮಸ್ತಾಗಿ ಪಾಲಿಶ್ ಎಲ್ಲ ಹೊಡಿತಾರೆ ಲಾಸ್ಟ್ ಅಲ್ಲಿ, ಮಸ್ತಾಗಿ ಹೊಡಿತಾ ಇದಾರೆ, ಮಿಂಚಿಸ್ತಾ ಇದಾರೆ ಹಂಗೆ. ಈಗ ಪಾಲಿಶ್ ಹೊಡೆದ್ರೆ ಇನ್ನ ಪಳ್ಳ ಅಂತ ಕಾಣ್ತೈತೆ. ಮಸ್ತಾಗಿ ಡ್ಯಾಶ್ ಬೋರ್ಡ್ ಪಾಲಿಶ್ ಎಲ್ಲ ಹಾಕ್ತಾ ಇದಾರೆ. ಇವಾಗ ಗಾಡಿಯಲ್ಲಿ ಘಮ ಘಮ ಅಂತ ಸೌಂಡ್ ಬರ್ತಾ ಇದೆ. ಮುಂಚೆ ಬರೀ ಗಮ್ ಅನ್ನೋದು, ಇವಾಗ ಘಮ ಘಮ ಅಂತ ಸೌಂಡ್ ಬರುತ್ತೆ. ಸೌಂಡ್ ಅಲ್ಲ, ಸಾರಿ, ಸ್ಮೆಲ್ ಬರ್ತದೆ. ವಾವ್, ಸಕ್ಕತ್ತಾಗಿದೆ. ಯಾವ್ದೋ ಕ್ರೀಮ್ ತರ ಕಲರ್ ಸ್ಮೆಲ್ ಬರ್ತೈತೆ. ಮಸ್ತಾಗಿ ಬಂಪರ್ ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ ಪಾಲಿಶ್ ಹಾಕ್ತಾಗಿಂದ. ಇನ್ನ ಮಿಂಚ್ತಾ ಇದೆ ಇದು. ವಾವ್, ಸಖತ್ತಾಗಿ ಮಿಂಚಿಸಿದ್ದಾರೆ ಮಾತ್ರ. ನೋಡಿ ಅಲ್ಲಿ ಹೆಂಗಿದೆ ಇವಾಗ, ಯಾವ ತರ ಬ್ಲ್ಯಾಕ್ ಕಾಣುತ್ತೆ. ವಾವ್ भाई, तुम कुछ बोलना चाहोगे? हाँ हाँ, कुछ बोलना चाहोगे? भाई बोलो भाई. मेरे को आता नहीं ना. तुम भी नहीं बोल रहे. ಎಲ್ಲೆಲ್ಲಿ ಬ್ಲ್ಯಾಕ್ ಕಾಣ್ತೈತೆ ಅಲ್ಲೆಲ್ಲ ಪಾಲಿಶ್ ಹೊಡಿತಾ ಇದಾರೆ. ಡ್ಯಾಶ್ ಬೋರ್ಡ್ ಪಾಲಿಶ್ ಇದು ಚಿಂದ್ಯಾಗಿ ಕಾಣ್ತೈತೆ. ಖುಷಿ ಆಯ್ತು ಅಂದ್ರೆ ಹೆವಿ ಖುಷಿ ಆಗ್ಬಿಟ್ಟಿದೆ. ನಾನಂತೂ ಹೆವಿ ಖುಷಿ ಆದೆ. ಎಲ್ಲಿ ಸಖತ್ತಾಗಿ ಮಾಡ್ತಾ ಇದಾರೆ ಕ್ಲೀನಿಂಗ್. ಇಲ್ದಿರಾ ಮತ್ತೆ ಟೈರ್ಗೆ ಬೇರೆ ಪಾಲಿಶ್ ಮಾಡ್ತಾರೆ, ಇನ್ನ ಮಿಂಚುತ್ತೆ ನೋಡಿ. ವಾವ್, ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನೋಡಿ. ಫುಲ್ ವ್ಯೂ ತೋರಿಸ್ತೀನಿ ಇವಾಗ ಎಲ್ಲಾ ಸೈಡು. ನೋಡಿ ಟೈರ್ ಸಮೇತನು ಫುಲ್ಲು ಮಿಂಚ್ತಾ ಇದೆ. ಫ್ರಂಟ್ ಅಂತೂ ಲುಕ್ ಮಸ್ತಾಗಿ ಕಾಣ್ತಿದೆ. ಹೊಸ ಗಾಡಿನೇ ಅನ್ಕೋಬೇಕು, ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡವ್ರೆ. ಹಾ ನೋಡಿ ನೋಡಿ, ಈ ಸೈಡ್ ತೋರಿಸ್ತೀನಿ. ಈ ಕಡೆನ ಚಿಂದಿ. ಖುಷಿ ಆಯ್ತು. ಲೊಕೇಶನ್ ಬಂದ್ಬಿಟ್ಟಿದೆ SK ಅಸ್ಟ್ರಾ ಆಪೋಸಿಟ್ ಅಲ್ಲೇ ಇರೋದು ಈ ಸರ್ವಿಸ್ ಸೆಂಟ್ರು. ಶ್ರೀ ರಾಮ್ ಕಾರ್ ವಾಶ್ ಸೆಂಟರ್. ಚೆನ್ನಾಗಿ ಮಾಡ್ತಾರೆ, ಖುಷಿ ಆಯ್ತು. ಇವಾಗ ನಾನು ಫೀಲ್ಡ್ ಬಂದಿದ್ದೀನಿ. ಇಲ್ಲೊಂಥರ ಜಾಗ ಚೆನ್ನಾಗಿದೆ, ವ್ಯೂ ಎಲ್ಲ ಚೆನ್ನಾಗಿದೆ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಗಾಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂದ್ರೆ ಖುಷಿ ಆಗ್ತಾ ಇದೆ. ನನ್ಗೆ ಖುಷಿ ಆಗ್ಬಿಟ್ಟಿದೆ. ನನ್ ತರೋಗೂ ಈ ತರ ಇರ್ಲಿಲ್ಲ. ಇವಾಗ ಈ ತರ ಪಾಲಿಶ್ ಗಿಲಿಶ್ ಹೊಡೆದ್ಬಿಟ್ಟು ಮಸ್ತಾಗಿ ಮಾಡ್ಕೊಟ್ಟವ್ರೆ. ನಾವು ಒಳಗಡೆ ತೋರಿಸ್ತೀನಿ. ಲಾಕ್ ಆಗಿದೆ ಇದು ನೋಡಿ, ಸಖತ್ತಾಗಿ ಕ್ಲೀನ್ ಮಾಡಿದ್ದಾರೆ. ಖುಷಿ ಆಯ್ತು. ಡ್ಯಾಶ್ ಬೋರ್ಡ್ ಅಂತೂ ಹಂಗೆ ಮುತ್ಕೊಡೋಣ ಅನ್ಸ್ತೈತ, ಆ ತರ ಕ್ಲೀನ್ ಮಾಡಿದೆ. ವಾವ್,